ಓಂ ವಿದ್ಯುದ್ಧಾಮ ಸಮಪ್ರಭಾಂ ಮೃಗಪತಿ ಸ್ಕಂದಸ್ಥಿತಾಂ ಭೀಷಣಾಂ ಕನ್ಯಾಭಿಕರಪಾಲಖೇಟ ವಿಲಸದ್ಧಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರ ಗದಾಸಿಕೇಟ ವಿಶಿತಾಂ ಚಾಪಂ ಗುಣಂ ತರ್ಜನೀಂ ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರೇ, ಮಂಗಳೂರಿಂದ ಬಹಳ ಹತ್ತಿರದಲ್ಲಿ ಇರತಕ್ಕಂಥ ಪೊಳಲಿ ರಾಜರಾಜೇಶ್ವರಿಯ ಸನ್ನಿಧಾನಕ್ಕೆ ಇವತ್ತು ನಾನು ಬಂದಿದ್ದೀನಿ. ಇಲ್ಲಿ ರಾಜರಾಜೇಶ್ವರಿ ಅಮ್ಮನವರು ಶಕ್ತಿಯುತವಾಗಿ ಲಲಿತಾ ತ್ರಿಪುರ ಸುಂದರಿಯ ಅಂಶವಾಗಿ ಈ ಒಂದು ಜಾಗದಲ್ಲಿ ನೆಲೆಸಿದ್ದಾರೆ. ಅಚ್ಚರಿಗಳ ಮೇಲೆ ಅಚ್ಚರಿ. ವರ್ಷಕ್ಕೊಮ್ಮೆ ಆಗುವಂತಹ ಜಾತ್ರೆ ಇದೆಯಲ್ಲ, ಆ ಮಹೋತ್ಸವ ಸುಮಾರು 1 ತಿಂಗಳ ಕಾಲ ನಡೆಯುತ್ತಿಲ್ಲ. ಕೊನೆಯದಾಗಿ ನಡೆಯುವಂತಹ ಅವಭೃತ ಸ್ನಾನಕ್ಕೆ ಸಹಸ್ರಾರು ಭಕ್ತಾದಿಗಳು ಇಲ್ಲಿ ಸಾಕ್ಷಿಯಾಗ್ತಾರೆ. ಅಂಥ ಅದ್ಭುತವಾದಂಥ ಪವಾಡಗಳು ನಡೆಯುವಂತಹ ಈ ಜಾಗ ಇದೆಯಲ್ಲ, ಇದನ್ನ ಒಂದು ಶಕ್ತಿ ಕೇಂದ್ರ ಅಂತ ಕರೆಯಲಾಗುತ್ತೆ. ನಾವು ಸಾಧಾರಣವಾಗಿ ಎಲ್ಲ ಕಡೆ ಕೃಷ್ಣಶಿಲ ವಿಗ್ರಹ ಅಥವಾ ನಾವು ಬಿಳಿ ಬಣ್ಣದ ವಿಗ್ರಹ ಅಥವಾ ಉತ್ಸವ ವಿಗ್ರಹ, ಹೀಗೆ ಮರದ ವಿಗ್ರಹ, ಹೀಗೆ ಪೂಜೆ ಮಾಡಿ ನೋಡುವಂತಹ ಪದ್ಧತಿಗಳನ್ನ ಎಲ್ಲ ದೇವಸ್ಥಾನಗಳಲ್ಲೂ ನಾವು ಕಾಣ್ತಾ ಇರ್ತೀವಿ. ಆದರೆ ಇಲ್ಲಿರ್ತಕ್ಕಂಥ ಆ ತಾಯಿಯ ಮೂರ್ತಿ ಇದೆಯಲ್ಲ, ಅದು ಬಂದು ವಿಶೇಷವಾಗಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರ್ತಿ. ತಾಯಿ ಕೆಂಪು ಮುಖದಲ್ಲಿ ಆಶೀರ್ವಾದ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರದಲ್ಲಿ ಪೂರ್ತಿಯ ದೊಡ್ಡ ವಿಗ್ರಹ ಇದೆಯಲ್ಲ, ಅದು ಪೂರ್ತಿ ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು. ಸರಿ, ಮಣ್ಣಿನಿಂದ ಒಂದು ವಿಗ್ರಹ ಮಾಡಿದ್ರೆ 1200 ವರ್ಷಗಳಿಂದ ಅದು ನಿಲ್ಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಹಿಂದಿನ ಋಷಿ ಮುನಿಗಳು, ಪಂಡಿತ ವಿದ್ವಾಂಸರು ಎಲ್ಲರೂ ಸೇರಿ ಆಯುರ್ವೇದೀಯವಾಗಿರ್ತಕ್ಕಂಥ ಮೂಲಿಕೆಗಳನ್ನ ಆ ಮಣ್ಣಿಗೆ ಮಿಶ್ರ ಮಾಡಿ, ಅದಕ್ಕೆ ಬೇಕಾದಂಥ ಮಂತ್ರೋಪ ಉಪದೇಶಗಳನ್ನು ಮಾಡಿ, ಯಜ್ಞ ಯಾಗಾದಿಗಳನ್ನು ಮಾಡಿ, ಭವ್ಯವಾದ ಕಟ್ಟಡವನ್ನು ಕಟ್ಟಿ ಮಹಾಕುಂಭಾಭಿಷೇಕವಾಗಿ ಆ ಮಣ್ಣಿನಿಂದ ವಿಗ್ರಹವನ್ನು ಮಾಡಲ್ಪಟ್ಟಿದೆ. ಮಾಡಿರ್ತಕ್ಕಂಥ ವಿಗ್ರಹ ಇವತ್ತಿಗೂ ಕೂಡ 1200 ವರ್ಷಗಳ ಹಿಂದೆ ಏನು ಮಾಡಿದ್ರು ಇವತ್ತಿಗೂ ಅದೇ ರೀತಿಯಾಗಿ ಆ ವಿಗ್ರಹ ಶಕ್ತಿಯನ್ನ ಬಲಪಡಿಸಿಕೊಂಡು ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯಾದಂತಹ ಅನುಗ್ರಹ ಹಾಗೂ ಫಲವನ್ನ ತಾಯಿ ಕೊಡ್ತಾ ಇದ್ದಾಳೆ. ರಾಜರಾಜೇಶ್ವರಿ ಅಂತಂದ್ರೆ ಸಿರಿಗೆ, ಸಂಪತ್ತಿಗೆ, ಐಶ್ವರ್ಯಕ್ಕೆ ಅಧಿದೇವತೆ. ನೋಡಿ, ರಾಜರಾಜೇಶ್ವರಿ ಎನ್ನುವಂತಹ ಹೆಸರಲ್ಲೇ ಇದೆ ರಾಜಸತ್ವ, ಅಂದ್ರೆ ಒಂದು ಅಧಿಕಾರ ವರ್ಗ. ಸಾಧಾರಣವಾಗಿ ಈ ಅಧಿಕಾರದಲ್ಲಿ ಕೂರಬೇಕು ಅನ್ನುವಂಥವ್ರು ಅಥವಾ ಒಂದು ಮನೆಯ ಯಜಮಾನ ತನ್ನ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಕರ್ತವ್ಯವನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೋಸ್ಕರ ಈ ಒಂದು ಸ್ಥಳಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ರೆ ಅದು ಬಹಳ ಚೆನ್ನಾಗಿ ಸಲ್ಲಿಸುತ್ತೆ. ಹಾಗೆ ಲಲಿತಾ ತ್ರಿಪುರ ಸುಂದರಿ, ಬಾಲಾ ತ್ರಿಪುರ ಸುಂದರಿ, ಭಟ್ಟಾರಿಕಾದೇವಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಅದಕ್ಕೋಸ್ಕರನೇ ನಾನು ಪ್ರಾರಂಭದಲ್ಲೇ ಒಂದು ಶ್ಲೋಕ ಹೇಳಿದೆ, ವಿದ್ಯುದ್ಧಾಮ ಸಮಪ್ರಭಾ ಮೃಗಪತಿ ಸ್ಕಂದಸ್ಥಿತ ಅಂಬೀಷಣಂ. ಇದು ಚಂಡಿ ಪಾರಾಯಣ ಅಥವಾ ಚಂಡಿ ಹೋಮದಲ್ಲಿ ಬರುವಂತಹ ವಿಶೇಷವಾದ ಧ್ಯಾನ ಸ್ತೋತ್ರ. ಯಾಕಂದ್ರೆ ಇಲ್ಲಿಗೆ ಅದು ಸಂಪೂರ್ಣ ಸಮರ್ಪಣೆ ಆಗುತ್ತೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ನಿಮಗೇನಾದರೂ ಕೆಟ್ಟದ್ದು, ದೃಷ್ಟಿ ಅಥವಾ ಇನ್ನಿತರ ಹೇಳ್ತಿರ್ತಿರಲ್ಲ ಅಕಲ್ಟ್ ಇಶ್ಯೂಸ್, ಈ ಥರದೆಲ್ಲ ಸಮಸ್ಯೆಗಳು, ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾ ಇರುತ್ತೆ. ಇವತ್ತಂತೂ ದೃಷ್ಟಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಹಾಗಾಗಿ ಇಲ್ಲಿ ಬಂದು ಆ ತಾಯಿಯ ಮುಖವನ್ನ ನೀವು ದರ್ಶನ ಮಾಡೋದ್ರಿಂದ, ನೋಡಿ, ನೀವು ಇಲ್ಲಿ ಬರ್ತೀರಾ, ಈ ಕ್ಷೇತ್ರಕ್ಕೆ ಬರ್ತೀರಾ, ಬಂದು ನೀವು ತಾಯಿಯ ಮುಖವನ್ನ ದರ್ಶನ ಮಾಡ್ತೀರಾ. ನೀವು ತಾಯಿಯನ್ನ ದರ್ಶನ ಮಾಡಿದಾಗ ಆ ತಾಯಿ ನಿಮ್ಮನ್ನು ಅನುಗ್ರಹಿಸ್ತಾಳಲ್ವಾ, ನಿಮ್ಮನ್ನು ನೋಡ್ತಾಳಲ್ವಾ. ಹಾಗಾಗಿ ಇಲ್ಲಿ ಬಂದು ಏನೇ ದೃಷ್ಟಿ ಇರಲಿ, ಕೆಟ್ಟದ್ದೇನೇ ಇರಲಿ, ಒಮ್ಮೆ ನನಗೆ ಕೆಟ್ಟದಾಗ್ತಾ ಇದೆ, ನನ್ನ ಕುಟುಂಬಕ್ಕೆ ಯಾರದೋ ಕಣ್ಣಿದೆ, ಕೆಟ್ಟದಾಗ್ತಾ ಇದೆ, ನನಗೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಈ ಕ್ಷೇತ್ರಕ್ಕೆ ಬನ್ನಿ. ಬಂದು ತಾಯಿಯನ್ನು ದರ್ಶನ ಮಾಡಿ ನಿಮ್ಮ ಶಕ್ತಿಯಾನುಸಾರ ಏನು ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆಯೋ, ಸಾಲ ಮಾಡಿ ಸೇವೆ ಮಾಡುವಂತ ಯಾವ ಭಗವಂತ ಯಾವ ಭಗವತಿ ಹೇಳುವುದಿಲ್ಲ. ಹಾಗಾಗಿ ನಿಮಗೆ ಏನು ಶಕ್ತಿ ಇದೆಯೋ ಆ ಶಕ್ತಿಗೆ ಸಂಬಂಧಪಟ್ಟಂತ ಸೇವೆಯನ್ನು ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಪ್ರತಿನಿತ್ಯ ನಡೆಯುವಂಥ ಅನ್ನದಾನದಲ್ಲೂ ಕೂಡ ನೀವು ಪಾಲ್ಗೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಅಂದರೆ ನೀವು ಬರುವಂಥ ದಿನ ಯಾವುದೇ ಕಾರಣಕ್ಕೂ ಮರೆಯದೆ ಆ ತಾಯಿಯನ್ನು ದರ್ಶನ ಮಾಡಿ ಮಿನಿಮಮ್ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಕಾಲ ಇಲ್ಲಿ ಕುತ್ಕೊಂಡು ಆ ಒಂದು ಶಕ್ತಿಯನ್ನು ನೀವು ಫೀಲ್ ಮಾಡಬೇಕು, ಆ ವೈಬ್ರೇಷನ್ಸ್ನ ಫೀಲ್ ಮಾಡಬೇಕು. ಅವಾಗ ಆ ಎನರ್ಜಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಪ್ರಸಾದ ಸ್ವೀಕಾರ ಮಾಡಿ ಒಳ್ಳೇದಾಗುತ್ತೆ, ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಒಳ್ಳೇದಾದ ನಂತರ ಮತ್ತೆ ಬಂದು ಆ ತಾಯಿಗೆ ದರ್ಶನ ಮಾಡಿ ಏನು ಸೇವೆ ಸಲ್ಲಿಸಬೇಕೋ ಸಲ್ಲಿಸಿ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಆ ತಾಯಿ ಲಲಿತಾ ತ್ರಿಪುರ ಸುಂದರಿಯ
ಪೂರ್ಣಾವತಾರವಾಗಿರ್ತಕ್ಕಂಥ ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.